ಬಂದು 4 ವರ್ಷ ಆಗುತ್ತೆ ಈ ತೋಟಕ್ಕೆ. ಈ ತೋಟಕ್ಕೆ ಬಂದು 4 ವರ್ಷ ಆಗುತ್ತೆ. 4 ವರ್ಷ ಗೌರ್ಮೆಂಟ್ ಗೊಬ್ಬರ ಕೊಟ್ಟಿರಾ? 4 ವರ್ಷ ಗೌರ್ಮೆಂಟ್ ಗೊಬ್ಬರ ಕೊಡ್ತಾಯಿದ್ದೀರಾ. ಅದರಿಂದ ಕೊಟ್ಟಿರ್ಬೋದಾ? ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದಾರೆ. ಒಂದು 10 ವರ್ಷ ಗೌರ್ಮೆಂಟ್ ಗೊಬ್ಬರ ಕೊಟ್ಟಾರಾ? ಗೌರ್ಮೆಂಟ್ ಗೊಬ್ಬರ ಕೊಟ್ಟಾರೆ. ಗೌರ್ಮೆಂಟ್ ಗೊಬ್ಬರ ಕೊಟ್ಟು ಕಳೆನಾಶಕ ಹೊಡಿತಿದ್ದೀರಾ. ಇದುವರೆಗೂ ಮರ ಹೋಗಿರೋದು ಎಷ್ಟು? ಮರ ಅಂದರೆ ಆ್ಯಕ್ಚುಲಿ ಈಗ 2 ವರ್ಷದಿಂದ ಅದು ಮರ ಭಾಳ ಹೋಗ್ತಾ ಇದೆ ಸರ್. 2 ವರ್ಷದಿಂದ ಮರ ಹೋಗ್ತಿರೋದು. ಎಷ್ಟು ಹೋಗ್ತದೆ? ಒಂದು ಅಂದಾಜು ಎಷ್ಟು ಮರ ಕಡ್ದಿರಿ ಈಗ? ಅಂದಾಜು ಒಂದು 50 ಮರ ತೆಗೆದು ಸರ್. 50 ಮರ ಕಡ್ದಿರಾ. ಈಗ ಎಷ್ಟು ಮರಕ್ಕೆ ರೋಗ ಬಂದಂತೆ? ಈಗ ಅಂದಾಜು ಒಂದು 500ಕ್ಕೆ ಬಂದ ಸರ್. 500 1000ನ? 500 ಹೆಚ್ಚು ಕಡಿಮೆ 1000 ಆದರೆ 1000 ಬಂದವ. ಸಾವಿರಕ್ಕಿಂತ ಜಾಸ್ತಿ ಬಂದಿರ್ಬೋದಲ್ಲ? ನೋಡ್ಕೊಂಡ್ರಣ? ಹೇಳಿರೋ 1000 ಸರ್. ಹಾಂ ಅಣ್ಣ, ನೀವು ಇದಕ್ಕೆ ಕೆರೆ ಮಣ್ಣು ಹೊಡೆದಿಲ್ಲ? ಇಲ್ಲ ಸರ್, ಕೆರೆ ಮಣ್ಣು ಹೊಡೆದಿಲ್ಲ. ಹಾಂ, ಈಗ ಗೌರ್ಮೆಂಟ್ ಗೊಬ್ಬರ ಒಂದು ಹೊಡೆದಿದ್ದೀರಾ? ಸರ್, ಗೌರ್ಮೆಂಟ್ ಗೊಬ್ಬರ, ಕುರಿ ಗೊಬ್ಬರ, ದನಿ ಗೊಬ್ಬರ. ಹಾಂ, ಇದಕ್ಕೆ ಸಮಸ್ಯೆ ಏನಂದರೆ ನೀವು ಹಾಕಿದ್ದು ಗೌರ್ಮೆಂಟ್ ಗೊಬ್ಬರನೇ. ಇಷ್ಟು ವರ್ಷ ಗೌರ್ಮೆಂಟ್ ಗೊಬ್ಬರ ಹಾಕಿ ಬಂದ್ರಲ್ಲ, ಅದರಿಂದನೇ ಮರ ಹೋಗ್ತಿರೋದು. ಒಂದು 500 ಮರ ಅಲ್ಲಣ್ಣ, 1-1.5 ಸಾವಿರ ಮರಕ್ಕೆ ರೋಗ ಐತೆ. ಅಲ್ಲ, ನಿಮ್ಮ ಅನಿಸಿಕೆ? ನಿಮ್ಮ ಅನಿಸಿಕೆ ಪ್ರಕಾರ ಏನು ಅನ್ಸಲ್ಲ ಅಲ್ಲ? ನೀವೊಂದು ಅನ್ಕೊಂಡಿರ್ತೀರಣ್ಣ, ಇದರಿಂದನೇ ಹೋಗ್ತದವೆ, ಆ ಥರ ಏನೂ ಇಲ್ಲ ಅಣ್ಣ. ಈ ರೋಗ ಬಂದು ಹೋಗೋಕ್ಕೆ ಒಂದು ನೀವು ಕೆರೆ ಮಣ್ಣು ಹೊಡೆದಿರ್ಬೇಕು. ಕೆರೆ ಮಣ್ಣು ಹೊಡೆದಿದ್ರೆ, ಇನ್ನೊಂದು ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ, ಅದೇ ಕಳೆನಾಶಕ ಹೊಡೆದ್ರೆ. ನೀವು ಕಳೆನಾಶಕ ಮಾಮೂಲಿ ಹೊಡಿತೀರಾ? ಕೆರೆ ಮಣ್ಣು ಹೊಡೆದಿಲ್ಲ? ಕೆರೆ ಮಣ್ಣು ಹೊಡೆದಲ್ಲ ಸರ್. ಕೆರೆ ಮಣ್ಣು ಹೊಡೆದಿಲ್ಲ. ಆದರೆ ಎಷ್ಟು ಮರ? ಅಂದ್ರೆ ವರ್ಷಕ್ಕೆ ಒಂದೇ ಸತಿಯ ಸರ್ ಅದು ಕಳೆನಾಶಕ ಅಂದರೆ ಕೆಡುವ ಉದ್ದೇಶ. ಕಳೆನಾಶಕ ಜಾಸ್ತಿ ಹೊಡೆದಿಲ್ಲ? ಇಲ್ಲ ಸರ್, ವರ್ಷಕ್ಕೆ ಒಂದೇ ಟೈಮ್ ಸರ್. ಹ್ಞೂ ಈಗ ಅಡಿಕೆ ಕೆಡವಲ್ಲ ಅನ್ನೋ ಉದ್ದೇಶಕ್ಕೆ ಸರ್ ಹೊಡೆಯೋ ಅವಶ್ಯಕತೆ ಇಲ್ಲ ಸರ್.